ವಾಟ್ ಈಸ್ ಸೆಲ್ಫ್ ಲವ್? ನೀವು ನಿಮ್ಮನ್ನ ಫ್ಯಾನ್ಸಿ ಡೇಟ್ ಕರ್ಕೊಂಡು ಹೋಗೋದ, ಆರ್ ಸೇಯಿಂಗ್ ನೋ ವಿತೌಟ್ ಗಿಲ್ಟ್, ಆರ್ ಟಾಕ್ಸಿಕ್ ಪೀಪಲ್ ನ ನಿಮ್ ಲೈಫ್ ಇಂದ ಕಟ್ ಆಫ್ ಮಾಡೋದ, ಆರ್ ವೆನ್ ಲೈಫ್ ಗೆಟ್ಸ್ ಟೂ ಮಚ್ ನೀವು ನಿಮ್ಗೋಸ್ಕರ ಬ್ರೇಕ್ ತಗೊಳ್ಳೋದ? ಎಸ್, ಆಲ್ ಆಫ್ ಇಟ್. ನಾವು ಹೊರಗಡೆ ಆಗ್ಲಿ ಅಥವಾ ಮನೇಲಾಗ್ಲಿ ಬೇರೆಯವ್ರ ಬಗ್ಗೆ ಅವ್ರಿಗೆ ಬೇಜಾರಾಗಬಾರ್ದು, ಅವ್ರ ಏನ್ ಅನ್ಕೊಂತಾರೋ ಅಂತ ಇನ್ನೊಬ್ರ ಬಗ್ಗೆ ಎಷ್ಟು ಕೇರ್ ಅಂಡ್ ಕನ್ಸರ್ನ್ ತೋರಿಸ್ತೀವಿ. ಬಟ್ ಅದೇ ನಮ್ ಬಗ್ಗೆ ಅಂತ ಅಂದಾಗ ನಾನಲ್ವಾ, ಪರವಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂತೀನಿ, ಇಟ್ಸ್ ಓಕೆ, ಐಲ್ ಮ್ಯಾನೇಜ್ ಅನ್ನೋ ಒಂದು ಮೆಂಟಾಲಿಟಿ ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ದಿಸ್ ಶೋಸ್ ನಾವು ನಮ್ಗೆ ಕೊಡ್ಬೇಕಾದಂತಹ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ. ಅಂಡ್ ದಿಸ್ ಈಸ್ ವಿ ಡೋಂಟ್ ಲವ್ ಅವರ್ ಸೆಲ್ಸ್ ಎನಫ್ ಅಂತ. ಡೋಂಟ್ ವರಿ, ದಿಸ್ ವಿಡಿಯೋ ಕ್ಯಾನ್ ಚೇಂಜ್ ಯುವರ್ ಲೈಫ್. ನನ್ ಪ್ರಕಾರ ವಾಟ್ ಈಸ್ ಸೆಲ್ಫ್ ಲವ್, ಅಂಡ್ ನನ್ ಜೊತೆ ನಾನು ರಿಲೇಶನ್ಶಿಪ್ ನ ಸ್ಟ್ರೆಂಥನ್ ಮಾಡ್ಕೊಳಕ್ಕೆ ಏನೇನೆಲ್ಲ ಪ್ರಾಕ್ಟೀಸಸ್ ಮಾಡ್ತೀನಿ ಆನ್ ಅ ರೆಗ್ಯುಲರ್ ಬೇಸಿಸ್, ಅಂಡ್ ನೀವು ಇದನ್ನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬಹುದು, ಹೌ ಕ್ಯಾನ್ ಯು ಲವ್ ಯುವರ್ ಸೆಲ್ಫ್ ಮೋರ್ ಅನ್ನೋದನ್ನ ಈ ವಿಡಿಯೋಲ್ ನೋಡೋಣ. ಸೊ ಲೆಟ್ಸ್ ಡೈವ್ ಇನ್. ಗೆಟ್ ರಿಡ್ ಆಫ್ ಮಿಸ್ಕಾನ್ಸೆಪ್ಷನ್. ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡ್ ಬಂದಿರೋ ಒಂದು ಮಿಸ್ಕಾನ್ಸೆಪ್ಷನ್ ಅಂತ ಅಂದ್ರೆ, ಮೂವಿಗೆ ಯಾರು ಒಬ್ರೇ ಹೋಗ್ತಾರೆ, ರೆಸ್ಟೋರೆಂಟ್ಗೆ ಯಾರು ಒಬ್ರೇ ಹೋಗ್ತಾರೆ, ಯಾರು ಒಬ್ರೇ ಟ್ರಾವೆಲ್ ಮಾಡ್ತಾರೆ, ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಿಮ್ ರಿಲೇಟಿವ್ನೋ ಫ್ರೆಂಡ್ನೋ ಕರ್ಕೊಂಡು ಹೋಗು ಅಂತ. ಐ ಮೀನ್, ಇಟ್ ಈಸ್ ಕಂಫರ್ಟೇಬಲ್ ಅಫ್ ಕೋರ್ಸ್, ಬಟ್ ದಟ್ ಡಸ್ ನಾಟ್ ಮೀನ್ ನಾವ್ ಅದನ್ನ ಮಾಡ್ಲೇಬೇಕು ಅಂತ ಇಲ್ಲ ಅಲ್ವಾ. ನಮ್ ಎಲ್ರಿಗೂ ಈ ಮಿಸ್ಕಾನ್ಸೆಪ್ಷನ್ ಇದೆ ಅಲ್ವಾ. ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ, ಅಥವಾ ಕೆಫೆಗೆ ಹೋಗ್ಬೇಕು, ಅಥವಾ ಟ್ರಾವೆಲ್ ಮಾಡ್ಬೇಕು, ಅಥವಾ ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂದ್ರೆ ಯಾರಾದ್ರೂ ಒಬ್ರು ಇರ್ಲೇಬೇಕು ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ನಾನು ಇದೇ ಮಿಸ್ಕಾನ್ಸೆಪ್ಷನ್ ಇಂದ ಬೆಳೆದಿದ್ದೆ. ನಾನು ಹೊರಗಡೆ ಶಾಪಿಂಗ್ ಹೋಗ್ಬೇಕು ಅಂದ್ರೆ, ಫ್ರೆಂಡ್ಸ್ ಯಾರು ಫ್ರೀ ಇಲ್ಲ ಅಂತ ಅಂದ್ರೆ ಅವತ್ತು ಶಾಪಿಂಗ್ ಕ್ಯಾನ್ಸಲ್. ಈವನ್ ಮನೆ ಹತ್ರ ಇರೋ ಒಂದು ಅಂಗಡಿಗೆ ಹೋಗಿ ಹಾಲಿನ ಪ್ಯಾಕೆಟ್ ತರಬೇಕು ಅಂದ್ರೂ ಐ ಯೂಸ್ ಟು ಕಾಲ್ ಅಪ್ ಮೈ ಫ್ರೆಂಡ್. ಅಲ್ಲಿಂದ ಅಂಗಡಿಗೆ ಹೋಗಿ ವಾಪಸ್ ಬರೋವರೆಗೂ ಐ ಯೂಸ್ ಟು ಬಿ ಆನ್ ದ ಕಾಲ್, ಬಿಕಾಸ್ ಒಬ್ಳೆ ಹೊರಗಡೆ ಹೇಗೆ ಓಡಾಡೋದು, ಐ ಯೂಸ್ ಟು ಫೀಲ್ ಸೋ ಆಕ್ವರ್ಡ್. ಏನ್ ಮಾಡ್ಲಿ ಒಬ್ಳೆ ಅಂತ. ಐ ಥಿಂಕ್ ವಿ ಶುಡ್ ಆಲ್ ಗೆಟ್ ರಿಡ್ ಆಫ್ ದಿಸ್ ಮಿಸ್ಕಾನ್ಸೆಪ್ಷನ್. ಒಬ್ರೇ ಓಡಾಡೋದಕ್ಕೆ ಶುರು ಮಾಡಿ. ದಟ್ ವಿಲ್ ಮೇಕ್ ಯು ಸೋ ಇಂಡಿಪೆಂಡೆಂಟ್. ಯು ವಿಲ್ ಬಿಕಮ್ ಲೈಕ್ ಅ ಕ್ಯಾಟ್. ನೀವು ಬೇರೆಯವ್ರ ಕಂಪನಿನ ಎಂಜಾಯ್ ಮಾಡಲ್ಲ ಅಂತಲ್ಲ, ಯು ವಿಲ್ ಎಂಜಾಯ್. ಬಟ್ ಯಾರು ಇಲ್ಲ ಅಂತ ಅಂದ್ರೆ ನಿಮ್ ಪ್ಲಾನ್ಸ್ ನೇ ಕ್ಯಾನ್ಸಲ್ ಮಾಡೋ ಒಂದು ಬಾರ್ಡರ್ ನಿಮಗೆ ನೀವು ಹಾಕೊಂಡಿರ್ತೀರಲ್ಲ, ಅದರಿಂದ ಹೊರಗಡೆ ಬರ್ತೀರಾ. ಸೊ ಈ ಮಿಸ್ಕಾನ್ಸೆಪ್ಷನ್ ಇಂದ ಹೊರಗಡೆ ಬಂದ್ಮೇಲೆ ವಾಟ್ ಡು ವಿ ಡು? ದಿಸ್ ಬ್ರಿಂಗ್ಸ್ ಟು ಅ ಸೆಕೆಂಡ್ ಪಾಯಿಂಟ್, ಡಿಸ್ಕವರ್ ವಾಟ್ ಯು ಲವ್. ನಿಮಗೆ ಏನ್ ಇಷ್ಟ ಅನ್ನೋದನ್ನ ಮೊದಲು ಐಡೆಂಟಿಫೈ ಮಾಡ್ಕೊಳ್ಳಿ. ಪೇಂಟ್ ಮಾಡೋದಾಗಿರ್ಬೋದು, ಸ್ಕೆಚ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ನೇಬರ್ ಕಿಡ್ಸ್ ಜೊತೆ ಆಟ ಆಡೋದಾಗಿರ್ಬೋದು, ಅಥವಾ ಆರ್ಫನೇಜ್ ಆರ್ ಓಲ್ಡ್ ಏಜ್ ಹೋಮ್ಸ್ಗೆ ಹೋಗಿ ಸ್ವೀಟ್ಸ್, ಬಟ್ಟೆಗಳನ್ನ ಡೊನೇಟ್ ಮಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು. ಇಟ್ ಕುಡ್ ಬಿ ಎನಿಥಿಂಗ್. ದ ಮೂಮೆಂಟ್ ನೀವು ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನಿಮಗೆ ಇಷ್ಟ ಆಗಿರೋ ಕೆಲಸನ ಮಾಡಕ್ ಶುರು ಮಾಡಿದಾಗ, ಯು ವಿಲ್ ಡಿಸ್ಕವರ್ ಅ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಏನ್ ಇಷ್ಟ ಇಲ್ಲ, ನಿಮ್ಗೆ ಏನ್ ಟ್ರಿಗರ್ ಆಗುತ್ತೆ, ನಿಮ್ಗೆ ಏನು ಫ್ರಸ್ಟ್ರೇಟ್ ಆಗುತ್ತೆ, ಅಥವಾ ನೀವು ಏನಕ್ಕೆ ತುಂಬಾ ಖುಷಿ ಪಡ್ತೀರಾ, ಇದೆಲ್ಲ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀರಾ. ಸಿ ಫಾರ್ ಎಕ್ಸಾಂಪಲ್, ನನಗೆ ಏನು ಮಾಡೋದ್ ಇಷ್ಟ ಇಲ್ಲ ಅಂದ್ರೆ, ಐ ಲೈಕ್ ಟು ಸಿಟ್ ಅಲೋನ್. ಸುಮ್ನೆ ಏನು ಮಾಡದೆ ಸುಮ್ನೆ ಕೂತ್ಕೊಳ್ಳೋದಂದ್ರೆ ನನಗಿಷ್ಟ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ವಿಂಡೋ ಇದೆ, ಅಲ್ಲಿ ಕೂತ್ಕೊಂಡು ಕ್ಲೌಡ್ಸ್ ಪಾಸ್ ಆಗೋದನ್ನ ನೋಡೋದು ಅಂತ ಅಂದ್ರೆ ಇಟ್ಸ್ ಮೈ ಮೋಸ್ಟ್ ಫೇವ್ರೆಟ್ ಥಿಂಗ್. ಇಟ್ಸ್ ಅ ಥೆರಪಿ ಫಾರ್ ಮಿ. ಸೊ ಇವನ್ ಹೊರಗಡೆ ಹೋದಾಗ್ಲೂ ಐ ಲವ್ ಟು ಅಬ್ಸರ್ವ್ ಪೀಪಲ್, ಅವರ ಬಾಡಿ ಲ್ಯಾಂಗ್ವೇಜ್, ಹೇಗ್ ಮಾತಾಡ್ತಾರೆ, ಹೇಗ್ ನಡೀತಾರೆ, ಹೇಗ್ ನಗ್ತಾರೆ, ಅಥವಾ ಟ್ರೀಸ್ ಆಗಿರ್ಬೋದು, ಆನಿಮಲ್ಸ್, ಬಸ್ಸಸ್, ಎವ್ರಿಥಿಂಗ್ ನಮ್ ಸುತ್ತಮುತ್ತ ಇರೋ ಎಲ್ಲದನ್ನು ಅಬ್ಸರ್ವ್ ಮಾಡೋದು ಅಂದ್ರೆ ನಂಗೆ ತುಂಬಾ ಇಷ್ಟ. ಇಟ್ಸ್ ಕೈಂಡ್ ಆಫ್ ಇನ್ಸ್ಪಿರೇಷನ್ ಫಾರ್ ಮಿ. ಸೊ ನಾವು ಹೊರಗಡೆ ಬೇರೆಯವ್ರ ಜೊತೆ ಹೋದಾಗ ಅವ್ರಿಗೂ ಏನ್ ಇಷ್ಟ ಅನ್ನೋದನ್ನ ಯೋಚನೆ ಮಾಡಿ ಅದ್ರ ಮೇಲೆ ನಮ್ ಡಿಸಿಷನ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಅದೇ ನೀವು ಒಬ್ರೇ ಇದ್ದಾಗ, ನಿಮ್ ಸುತ್ತಮುತ್ತ ಯಾರು ಇಲ್ಲ, ದೇರ್ ಇಸ್ ನೋ ಒನ್ ಟು ಜಡ್ಜ್ ಯು ಬೇಸಿಕಲಿ ಅಂತ ಅಂದಾಗ ನಿಮಗೆ ಏನ್ ಮಾಡಕ್ ಇಷ್ಟ? ನೋ, ನಾಟ್ ಸೋಷಿಯಲ್ ಮೀಡಿಯಾ. ಜಸ್ಟ್ ಥಿಂಕ್, ಈ ವರ್ಲ್ಡ್ ಅಲ್ಲಿ ಸೋಷಿಯಲ್ ಮೀಡಿಯಾನೇ ಇಲ್ಲ, ನೋ ಡಿಜಿಟಲ್ ಗ್ಯಾಡ್ಜೆಟ್ಸ್, ನೋ ಟಿವಿ, ನೋ ಫೋನ್, ನಥಿಂಗ್. ಏನ್ ಮಾಡಕ್ ಇಷ್ಟ? ಮೇ ಬಿ ನಿಮ್ಗೆ ಅಲ್ಲಿ ಬಿದ್ದಿರೋ ಟಿಶ್ಯೂ ಪೇಪರ್ ನಿಂತ್ಕೊಂಡು ಪೇಪರ್ ಬೋಟ್ ಮಾಡ್ಬೇಕು ಅಂತ ಅನಿಸ್ಬೋದು, ಆರ್ ಯು ವಾಂಟ್ ಟು ರಿಯಲಿ ಡಾನ್ಸ್, ಅಥವಾ ಹಾಡ್ ಹೇಳ್ಬೇಕು ಅಂತ ಅನ್ಸ್ಬೋದು, ಅಥವಾ ನಿಮ್ಮ ಚೈಲ್ಡ್ಹುಡ್ ಮೆಮರಿ ಬಗ್ಗೆ ಬರಿಬೇಕು ಅಂತ ಅನಿಸ್ಬೋದು. ಎನಿಥಿಂಗ್, ನಿಮ್ಗೆ ಏನ್ ಇಷ್ಟ, ನಿಮ್ಗೆ ಏನ್ ಖುಷಿ ಕೊಡುತ್ತೆ, ಅದನ್ನ ಮೊದಲು ಐಡೆಂಟಿಫೈ ಮಾಡ್ಕೊಳ್ಳಿ. ಐ ಥಿಂಕ್ ದಾಟ್ ವಿಲ್ ಮೇಕ್ ಯು ವೆರಿ ಇಂಡಿಪೆಂಡೆಂಟ್. ನೀವು ನಿಮಗೆ ಏನ್ ಖುಷಿ ಕೊಡುತ್ತೆ ಅನ್ನೋದನ್ನ ಕಂಡಿಡ್ಕೊಂಡಾಗ ನೀವು ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ ಫಾರ್ ಯುವರ್ ಹ್ಯಾಪಿನೆಸ್. ಐ ಥಿಂಕ್ ದಿಸ್ ಈಸ್ ಅ ಲಾಟ್ ಆಫ್ ಪವರ್. ರೀಡ್ ಅಂಡ್ ರೈಟ್. ನಾವು ಐ ನೋ ತುಂಬಾ ಜನರಿಗೆ ಈ ಅಭ್ಯಾಸ ಇಷ್ಟ ಇಲ್ಲ, ಆರ್ ದೇ ಮೈಟ್ ಬಿ ಅಸ್ಯೂಮಿಂಗ್ ದೇ ಡೋಂಟ್ ಲೈಕ್ ಅಂತ. ಎಲ್ಲರೂ ಹೇಳ್ತಾರೆ ಲೈಫಲ್ಲಿ ಒಂದ್ಸರಿ ಬಂಜಿ ಜಂಪಿಂಗ್ ಮಾಡ್ಬೇಕು, ಸ್ಕೈ ಡೈವಿಂಗ್ ಮಾಡ್ಬೇಕು ಅಂತ. ಬಟ್ ಐ ಥಿಂಕ್ ಎವ್ರಿ ಒನ್ ಶುಡ್ ರೀಡ್ ಅಂಡ್ ರೈಟ್ ಒನ್ಸ್ ಇನ್ ದೇರ್ ಲೈಫ್ ಟೈಮ್. ನಾಟ್ ಬಿಕಾಸ್ ಆಫ್ ಸಮ್ ಯೂನಿವರ್ಸಿಟಿ ಡಿಗ್ರಿ ಆರ್ ಕೋರ್ಸ್ ಕಂಪ್ಲೀಷನ್ಗೋಸ್ಕರ ಅಲ್ಲ, ಬಟ್ ಫಾರ್ ಯುವರ್ ಓನ್ ಸೆಲ್ಫ್ ಯು ಶುಡ್ ರೀಡ್ ಅಂಡ್ ರೈಟ್, ಬಿಕಾಸ್ ದೀಸ್ ಆಕ್ಟಿವಿಟೀಸ್ ಆರ್ ಲೈಕ್ ಮೆಡಿಟೇಷನ್. ದೇ ವಿಲ್ ಹೆಲ್ಪ್ ಯು ಸ್ಟೇ ಇನ್ ದ ಮೂಮೆಂಟ್. ನಾನು ಆಫೀಸಲ್ಲಿ ಬುಕ್ ಓದುವಾಗ ಒನ್ ಆಫ್ ಮೈ ಕೊಲೀಗ್ಸ್ ಆರ್ ಆಸ್ಕ್ಡ್, ಮೂವೀಸ್ ಇರುವಾಗ ವೈ ಡು ವಿ ಹ್ಯಾವ್
ಹ್ಯಾವ್ ಟು ರೀಡ್ ಬುಕ್ ಬಿಕಾಸ್ ಅದು ಸ್ಟೋರಿ ಟೆಲ್ಲಿಂಗ್, ಇದು ಸ್ಟೋರಿ ಟೆಲ್ಲಿಂಗ್, ಆರ್ ಈವನ್ ನಾನ್ ಫಿಕ್ಷನ್ ಅಂತ ಅಂದ್ರೆ ಡಾಕ್ಯುಮೆಂಟ್ರೀಸ್ ನೋಡ್ಬೋದಲ್ಲ ಅಂತ. ಬಟ್ ಐ ಥಿಂಕ್ ಮೂವೀಸ್ ಅಲ್ಲಿ ವಿಜುವಲ್ಸ್ ಆರ್ ಆಲ್ರೆಡಿ ಸರ್ವ್ಡ್ ಆನ್ ಅ ಪ್ಲೇಟ್. ನಮ್ಗೆ ಇಮ್ಯಾಜಿನೇಷನ್ ಗೆ ಸ್ಕೋಪ್ ಇರಲ್ಲ. ಬಟ್ ವೆನ್ ಯು ಆರ್ ರೀಡಿಂಗ್ ಅ ಬುಕ್, ಯು ಕ್ಯಾನ್ ಇಮ್ಯಾಜಿನ್ ಯೋರ್ ಸೆಲ್ಫ್. ಹೀರೋ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾನೆ, ಇಸ್ ಇಟ್ ವೈಟ್, ಗ್ರೀನ್, ರೆಡ್, ಬ್ಲೂ, ವಾಟ್ ಎವರ್ ಇಟ್ ಇಸ್, ನೋಡಕ್ ಯಾವ ತರ ಇದ್ದಾನೆ ಎಲ್ಲ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅಂಡ್ ದಿಸ್ ವಿಲ್ ಇನ್ಕ್ರೀಸ್ ಯುವರ್ ಇಮ್ಯಾಜಿನೇಷನ್ ಪವರ್ ಅಂಡ್ ಯುವರ್ ಕ್ರಿಯೇಟಿವಿಟಿ ಲೈಕ್ ಎನಿಥಿಂಗ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನಿಮ್ಗೆ ಬುಕ್ ಓದೋದಕ್ಕೆ ಬೇರೆ ಯಾರ ಪಾರ್ಟಿಸಿಪೇಷನ್ ಆರ್ ಇನ್ವಾಲ್ವ್ಮೆಂಟ್ ಅವಶ್ಯಕತೆನೂ ಇಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ವೇಸ್ ಟು ಸ್ಪೆಂಡ್ ಟೈಮ್ ವಿತ್ ಯುವರ್ ಸೆಲ್ಫ್ ಅಂತ ನಂಗೆ ಅನ್ಸುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ರೈಟಿಂಗ್, ನಾನು ಯೂಟ್ಯೂಬ್ ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಗ್ರಾಟಿಟ್ಯೂಡ್ ಜರ್ನಲ್, ಸೆಲ್ಫ್ ಅಪ್ರಿಸಿಯೇಷನ್ ಜರ್ನಲ್ ಎಲ್ಲಾನು ಬುಕ್ ಅಲ್ಲೇ ಬರೀತೀನಿ. ಐ ಡೋಂಟ್ ಯೂಸ್ ಎನಿ ಡಿಜಿಟಲ್ ಆಪ್ಸ್ ಬಿಕಾಸ್ ಐ ಲವ್ ರೈಟಿಂಗ್. ನನ್ಗೆ ಆ ಬುಕ್ ಸೆಂಟ್ ತುಂಬಾ ಇಷ್ಟ ಅಂಡ್ ಬರೆಯೋ ಫೀಲಿಂಗ್ ತುಂಬಾ ಇಷ್ಟ. ಅಂಡ್ ನಾನು ಹೈಸ್ಕೂಲ್ ಅಲ್ಲಿ ಇದ್ದಾಗ ನನ್ನ ಕ್ಲಾಸ್ಮೇಟ್ಸ್ ಗೆ ಪ್ರಾಜೆಕ್ಟ್ಸ್, ಅಸೈನ್ಮೆಂಟ್ಸ್ ಎಲ್ಲ ಫ್ರೀ ಆಗಿ ಬರ್ಕೊಡ್ತಾ ಇದ್ದೆ ಬಿಕಾಸ್ ಐ ಲವ್ ರೈಟಿಂಗ್. ನಾನು ಬರೆಯುವಾಗ ಐ ಫೀಲ್ ಐ ಆಮ್ ಸೋ ಪ್ರೆಸೆಂಟ್ ಇನ್ ದ ಮೂಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಎಲ್ಲ ಕಟ್ ಆಫ್ ಆಗಿದೆ ಅಂತ ಅನ್ಸುತ್ತೆ. ಇಟ್ ಈಸ್ ಸಚ್ ಅ ಥೆರಪಿ, ಐ ಟೆಲ್ ಯು. ನೀವು ಬರೆಯಕ್ ಸ್ಟಾರ್ಟ್ ಮಾಡಿಲ್ಲ ಅಂತ ಅಂದ್ರೆ ಐ ಥಿಂಕ್ ಯು ಶುಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ನಿಮ್ಗೆ ಅಭ್ಯಾಸನೇ ಇಲ್ಲ ಅಂದ್ರೆ ಸ್ಟಾರ್ಟ್ ವಿತ್ ಸಮಥಿಂಗ್ ಸ್ಮಾಲ್. ಮೇ ಬಿ ನಿಮ್ ಕನ್ಸಲ್ಲಿ ಏನ್ ಬಂದಿತ್ತು ಅಂತ ಬರೀರಿ, ಆರ್ ನಿಮ್ಗೆ ಏನ್ ಫುಡ್ ಇಷ್ಟ ಅಂತ ಬರೀರಿ, ಆರ್ ನಿಮ್ಗೆ ಯಾರು ಇನ್ಸ್ಪೈರ್ ಮಾಡ್ತಾರೆ ಅಂಡ್ ಯಾಕೆ ಅಂತ ಬರೀರಿ, ಫ್ಯೂಚರ್ ಅಲ್ಲಿ ಏನೇನೆಲ್ಲ ಆಸೆ ಇಟ್ಕೊಂಡಿದ್ದೀರಾ ಅಂತ ಬರೀರಿ. ವಾಟ್ ಎವರ್ ಇಟ್ ಇಸ್, ಜಸ್ಟ್ ಸ್ಟಾರ್ಟ್ ರೈಟಿಂಗ್ ಅಂಡ್ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ಮೋರ್ ಪೀಸ್ಫುಲ್ ಅಂಡ್ ಕಾಮ್ and you'll thank me later. Self appreciation journal. In today's world, comparison ಒಂದು ದೊಡ್ಡ ತಲೆನೋವಾಗೋಗಿದೆ. ಬೇರೆಯವರ ಸೋಷಿಯಲ್ ಸ್ಟೇಟಸ್ ಅಥವಾ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ನಿಮ್ಮನ್ನ, ನಿಮ್ ಲೈಫ್ ನ ನಿಮಗ್ ಗೊತ್ತಿಲ್ದಂಗೆ ಕಂಪೇರ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮನ್ನ ನೀವು ಕ್ರಿಟಿಸೈಸ್ ಮಾಡ್ಕೊಳ್ತಾ ಇರ್ತೀರಾ, which is really unfair. I think you should stop being harsh on yourself. ಒಂದ್ಸರಿ ನಿಮ್ ಜರ್ನಿನ ಹಿಂದೆ ತಿರುಗಿ ನೋಡಿ. Where were you and where are you today? Even in the coming years alone, you have a long way to go, my friend. I think you should start loving yourself more and more. Every time ನಿಮ್ ಬಗ್ಗೆ ನಿಮಗೆ ಖುಷಿ ಆದಾಗ or ಯಾರೋ ಕಾಂಪ್ಲಿಮೆಂಟ್ ಕೊಟ್ಟಾಗ ಅದನ್ನ ಒಂದು ಬುಕ್ ಅಲ್ಲಿ ಬರೆಯೋಕ್ ಸ್ಟಾರ್ಟ್ ಮಾಡಿ. ಅಂಡ್ ಅದಕ್ಕೋಸ್ಕರನೇ ಒಂದು ಜರ್ನಲ್ ನ ಮೇಂಟೈನ್ ಮಾಡಿ. ದಟ್ ಈಸ್ ಸೆಲ್ಫ್ ಅಪ್ರಿಸಿಯೇಷನ್ ಜರ್ನಲ್. ಫಾರ್ ಎಕ್ಸಾಂಪಲ್, ನೀವು ಕನ್ಸಿಸ್ಟೆಂಟ್ ಆಗಿ ವರ್ಕೌಟ್ ಮಾಡ್ತಾ ಇರೋದ್ರ ಬಗ್ಗೆ ಬರೀರಿ, ಆರ್ ಯಾರೋ ನಿಮ್ನ ರೂಡ್ ಆಗಿ ಟ್ರೀಟ್ ಮಾಡಿದ್ರು ನೀವು ಅವ್ರಿಗೆ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಿದೆ, ಯು ಹ್ಯಾಂಡಲ್ಡ್ ಇಟ್ ವೆರಿ ಡಿಪ್ಲೊಮ್ಯಾಟಿಕಲಿ, ಅದ್ರ ಬಗ್ಗೆ ಬರೀರಿ. ಆರ್ ಈವನ್ ಕೆಫೆಲಿ ರ್ಯಾಂಡಮ್ ಆಗಿ ಯಾರಿಗೋಸ್ಕರ ಡೋರ್ ಓಪನ್ ಮಾಡಿಟ್ಕೊಂಡಿದ್ರಿ, ಅದ್ರ ಬಗ್ಗೆ ಬರೀರಿ. ಜಸ್ಟ್ ರೈಟ್ ಎವ್ರಿಥಿಂಗ್ ನೈಸ್ ಅಬೌಟ್ ಯು. ಸೊ ನೆಕ್ಸ್ಟ್ ಟೈಮ್ ನೀವು ನಿಮ್ನ ಕ್ರಿಟಿಸೈಸ್ ಮಾಡ್ಕೊಂಡಾಗ, ವೆನ್ ಯು ಫೀಲ್ ಯು ಆರ್ ಅ ಲೂಸರ್ ಅಂತ ಅಂದಾಗ, ಈ ಅಪ್ರಿಸಿಯೇಷನ್ ಜರ್ನಲ್ ನ ಒಂದ್ಸರಿ ಓಪನ್ ಮಾಡಿ ನೋಡಿ. ಯು ವಿಲ್ ಫೀಲ್ ಸೋ ನೈಸ್ ಅಬೌಟ್ ಯುವರ್ ಸೆಲ್ಫ್ ಬಿಕಾಸ್ ಯು ಆರ್ ದ ಬೆಸ್ಟ್. ಜಸ್ಟ್ ಇಮ್ಯಾಜಿನ್, ನಿಮ್ ಫ್ರೆಂಡ್ ನಿಮ್ಗೆ ಕಾಲ್ ಮಾಡಿ, ನಾನು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿಲ್ಲ, ಅವ್ರ ಬಿಸ್ನೆಸ್ ಅಲ್ಲಿ ಇಷ್ಟೊಂದು ದುಡ್ಡು ಲಾಸ್ ಆಯ್ತು ಅಂತ ಅಳ್ತಾ ಇದ್ರೆ, ಹೌ ವಿಲ್ ಯು ಕನ್ಸೋಲ್ ಹಿಮ್ ಆರ್ ಹರ್? ಅವ್ರ ಬಗ್ಗೆ ಇರುವಂತಹ ಎಲ್ಲಾ ಸ್ಟ್ರಾಂಗ್ ಕ್ವಾಲಿಟೀಸ್ನು ಹೇಳಿ ಅವ್ರಿಗೆ ಬೂಸ್ಟ್ ಅಪ್ ಮಾಡ್ತೀರಾ ಅಲ್ವಾ? ಸೊ ವೆನ್ ಯು ಕ್ಯಾನ್ ಬಿ ಸೋ ನೈಸ್ ಟು ಅದರ್ಸ್, ವೈ ಯು ವಾಂಟ್ ಟು ಬಿ ರೂಡ್ ಟು ಯೋರ್ ಓನ್ ಸೆಲ್ಫ್? ನಿಮ್ಮನ್ನ ಒಂದ್ ಚಿಕ್ಕ ಮಗುನ್ ಮಾತಾಡ್ಸೋ ತರ ಮಾತಾಡ್ಸಿ. ಜಸ್ಟ್ ಟ್ರೀಟ್ ಯುವರ್ ಸೆಲ್ಫ್ ಲೈಕ್ ಅ ಸೆಲೆಬ್ರಿಟಿ. ನೀವು ನಿಮ್ ಫೇವ್ರೆಟ್ ಸೆಲೆಬ್ರಿಟಿನ ಮೀಟ್ ಆದಾಗ ಎಷ್ಟು ಅಪ್ರಿಸಿಯೇಷನ್ ಅಲ್ಲಿ ಮಾತಾಡಿಸ್ತೀರಾ, ಎಷ್ಟು ಖುಷಿಯಿಂದ ಮಾತಾಡಿಸ್ತೀರಾ, ಅದೇ ರೀತಿ ಟ್ರೀಟ್ ಯುವರ್ ಸೆಲ್ಫ್ ಲೈಕ್ ಎ ಸೆಲೆಬ್ರಿಟಿ. Be your best friend, be your best fan, because the most important relationship you will have in this lifetime is with yourself. ನಿಮ್ಮ ಪೇರೆಂಟ್ಸ್ ಜೊತೆ ಅಲ್ಲ, ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಅಲ್ಲ, ನಿಮ್ಮ ಹಸ್ಬೆಂಡ್, ಬಾಯ್ ಫ್ರೆಂಡ್, ವೈಫ್, ಕಿಡ್ಸ್ ಯಾರ ಜೊತೆನೂ ಅಲ್ಲ. But the most important relationship you will have is with yourself. So love yourself more. ಈ ವಿಡಿಯೋ ನೋಡಿದ್ಮೇಲೆ ಇನ್ನೊಂದು ಯಾವ್ದೋ ವಿಡಿಯೋನೋ ಇನ್ಸ್ಟಾಗ್ರಾಮೋ ನೋಡಿ ಗೆಟಿಂಗ್ ಬ್ಯಾಕ್ ಟು ಯುವರ್ ನಾರ್ಮಲ್ ಲೈಫ್ ಇಸ್ ವೆರಿ ಈಸಿ. ಥಿಂಕಿಂಗ್ ನೋಡೋಣ ಯಾವ್ದಾದ್ರು ಟ್ರೈ ಮಾಡೋಣ ಅಂತ. ಬಟ್ ಐ ಥಿಂಕ್ ಇಫ್ ಯು ಆರ್ ಫ್ರೀ ಟುಡೇ, ಪಿಕ್ ಅಪ್ ಯುವರ್ ಫೇವ್ರೆಟ್ ಬುಕ್ ಟು ರೀಡ್, ಅಥವಾ ಒಂದ್ ಬುಕ್ ಅಲ್ಲಿ ನಿಮ್ಗೆ ಅನ್ಸ್ತಾ ಇರೋದನ್ನೆಲ್ಲ ಬರೀರಿ. ಆರ್ ಇಫ್ ಯು ಆರ್ ಸಮ್ಮನ್ ನನ್ ತರನೇ ಸ್ಟೇಷನರಿ ಅಂಗಡಿ ಹೋಗೋದಂದ್ರೆ ಎಕ್ಸೈಟ್ ಆಗ್ತೀರಾ ಅಂತ ಅಂದ್ರೆ, ಜಸ್ಟ್ ಗೋ ಟು ಯರ್ ನಿಯರೆಸ್ಟ್ ಸ್ಟೇಷನರಿ ಶಾಪ್ ಅಂಡ್ ಬೈ ಅ ನ್ಯೂ ಬುಕ್, ಬೈ ಅ ನ್ಯೂ ಪೆನ್, ಅಂಡ್ ನಿಮ್ ಫೇವ್ರೆಟ್ ಕೆಫೆಗೆ ಹೋಗಿ ಕೂತ್ಕೊಂಡು ನಿಮ್ ಥಾಟ್ಸ್ ನೆಲ್ಲ ಆ ಬುಕ್ ಅಲ್ಲಿ ಬರೀರಿ. ಆರ್ ಮೇ ಬಿ ಫಸ್ಟ್ ಟೈಮ್ ನೀವು ಒಬ್ರೇ ಕೂತ್ಕೊಂಡು ಕಾಫಿ ಕುಡಿತಾ ಬರಿತಾ ಇರೋದು ಹೇಗೆ ಅನಿಸ್ತಾ ಇದೆ ಅಂತ ಬರೀರಿ. ಅಂಡ್ ನಿಮ್ಗೆ ಕಾಫಿ ಸರ್ವ್ ಮಾಡೋರ್ಗೆ ಐ ಕಾಂಟ್ಯಾಕ್ಟ್ ಮಾಡಿ ವಿತ್ ಅ ಸ್ಮೈಲ್ ಥ್ಯಾಂಕ್ಸ್ ಹೇಳಿ. ಯಾರಾದ್ರೂ ಒಬ್ರೆ ಬುಕ್ ಓದ್ತಾ ಕೂತಿದ್ರೆ ಜಸ್ಟ್ ಸ್ಮೈಲ್ ಅಟ್ ದೆಮ್ ಅಂಡ್ ಆಸ್ಕ್ ಯಾವ ಬುಕ್ ಓದ್ತಾ ಇದಾರೆ ಅಂತ. ಜಸ್ಟ್ ಸ್ಟ್ರೈಕ್ ಅ ಕಾನ್ವರ್ಸೇಷನ್. ಯೂಶಲಿ ನೀವ್ ಏನ್ ಮಾಡಲ್ಲ ಆ ಕೆಲಸನ ಮಾಡಿ, ಬಿಕಾಸ್ ಲೈಫ್ ಇಸ್ ಟೂ ಶಾರ್ಟ್ ಟು ಡೂ ದ ಸೇಮ್ ಓಲ್ಡ್ ಬೋರಿಂಗ್ ಥಿಂಗ್ಸ್, ರೈಟ್? ನನ್ಗೂ ಒಂದಷ್ಟು ವರ್ಷದಿಂದ ನಾನು ಒಬ್ಳೆ ಮೂವಿಗೆ ಹೋಗ್ಬೇಕು, ರೆಸ್ಟೋರೆಂಟ್ ಹೋಗ್ಬೇಕು, ಒಬ್ಳೆ ಟ್ರಾವೆಲ್ ಮಾಡ್ಬೇಕು, ಇವನ್ ಔಟ್ಸೈಡ್ ಸ್ಟೇಟ್ ಅಂತ ಎಲ್ಲ ಆಸೆ ಇತ್ತು. ಅಂಡ್ ಎಸ್, ಐ ಡಿಡ್ ದಟ್ ಆಲ್ ಅಲೋನ್ ಅಂಡ್ ದ ಎಕ್ಸ್ಪೀರಿಯನ್ಸ್ ವಾಸ್ ಅಮೇಸಿಂಗ್. ನಾನ್ ನನ್ನ ಫ್ರೆಂಡ್ಸ್ ಹೇಳ್ದೆ ಐ ವೆಂಟ್ ಟು ಮೂವಿ ಅಲೋನ್ ಅಂತ, ಬಟ್ ದೇ ವರ್ ಲೈಕ್ ಹೇಳಿದ್ರೆ ನಾನು ಬರ್ತಿದ್ನಲ್ಲ ಅಂತ. ಅಂಡ್ ದಟ್ಸ್ ದ ಹೋಲ್ ಪಾಯಿಂಟ್. ಐ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ಅಲೋನ್ ಅಂಡ್ ಐ ಲವ್ ಮೈ ಕಂಪನಿ ಅಂಡ್ ಐ ಟೆಲ್ ಯು, ಐ ಆಮ್ ಮೈ ಬೆಸ್ಟ್ ಫ್ರೆಂಡ್. ಈವನ್ ಯು ಹ್ಯಾವ್ ಟು ಬಿ ಯೋರ್ ಬೆಸ್ಟ್ ಫ್ರೆಂಡ್ ಬಿಕಾಸ್ ಯು ಡಿಸರ್ವ್ ಟು ಬಿ ಹ್ಯಾಪಿ ಟು. ಸೊ ಈ ಎಲ್ಲಾ ಸೆಲ್ಫ್ ಲವ್ ಆಕ್ಟಿವಿಟೀಸ್ ನೀವು ಸೀರಿಯಸ್ ಆಗಿ ತಗೊಂಡು ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡಷ್ಟು ಯು ವಿಲ್ ಬಿಕಮ್ ಮೋರ್ ಕಾನ್ಫಿಡೆಂಟ್, ಮೋರ್ ಇಂಡಿಪೆಂಡೆಂಟ್, ಮೋರ್ ಪವರ್ಫುಲ್, ಮೋರ್ ಸೆಕ್ಯೂರ್, ಮೋರ್ ಡಿಸೈಸಿವ್. ಇದು ನಿಮ್ಮ ಆಕ್ಷನ್ಸ್ ಅಲ್ಲಿ, ನಿಮ್ಮ ಮಾತಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ದಟ್ ಆಲ್ಸೋ ಮೇಕ್ಸ್ ಅದರ್ ಪೀಪಲ್ ಟ್ರೀಟ್ ಯು ಬೆಟರ್.
ಅಂಡ್ ಎವ್ರಿ ವೀಕ್ ಇದೇ ತರ ಸೆಲ್ಫ್ ಡೆವಲಪ್ಮೆಂಟ್ ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಟು ಗೆಟ್ ನೋಟಿಫೈಡ್, ಡೂ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಅಂಡ್ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.